ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು ESR ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಬಗ್ಗೆ ತಿಳ್ಕೊಳ್ಳುವ. ಅದನ್ನು ಯಾವ ರೀತಿ ತಯಾರು ಮಾಡೋದಂತ ಹೇಳಿ ಇಲ್ಲಿ ನೋಡಿ. ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿದರೆ ಈಗ ಏನು ಸರ್ಕಾರಿ ನೌಕರಸ್ಥರು ಏನಿದ್ದೀವಿ ನಾವು, ನಮ್ಮದು ಇಷ್ಟು ದಿನ ಏನಿದೆ ಭೌತಿಕವಾಗಿ ನಾವು ನಮ್ಮ SR ಅನ್ನು ಸರ್ವಿಸ್ ರಿಜಿಸ್ಟರನ್ನು ಮೇಂಟೈನ್ ಮಾಡ್ತಾ ಇದ್ರು. ಅದೇ ಸರ್ವಿಸ್ ರಿಜಿಸ್ಟರನ್ನು ಈಗ ಆನ್ಲೈನಲ್ಲಿ ಅಪ್ಡೇಟ್ ಎಲ್ಲ ಡೀಟೇಲ್ಸನ್ನು ಆನ್ಲೈನಲ್ಲಿ ಹಾಕಿ ಅದನ್ನು ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿ ಆನ್ಲೈನಲ್ಲಿ ಮೇಂಟೈನ್ ಮಾಡೋ ಸಲುವಾಗಿ ಈಗ ಹೊಸ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈಗ ಈ ಮುಂಚೆ ಏನು ನಮ್ಮ SR ಬುಕ್ಗಳಿದ್ವು ಅವನ್ನೆಲ್ಲ PDF-ಗಳನ್ನಾಗಲಿ ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿ ಸುಮಾರು ಡೀಟೇಲ್ಗಳನ್ನ ನಾವು ಫಿಲಪ್ ಮಾಡೋದಿದೆ. ಅದನ್ನ ಯಾವ ರೀತಿ ಅಂತೇಳಿ ನೋಡುವ. ಮುಂಚೆ ಫಸ್ಟ್ ಏನಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ನ ನೀವು ಅಲ್ಲಿ ಓಪನ್ ಮಾಡಿ ಅದರಲ್ಲೆಲ್ಲ ಡೀಟೇಲ್ಸ್ ಹಾಕೋಕ್ಕಿಂತ ಮುಂಚೆ ನೀವು ಏನೆಲ್ಲ ಮಾಡ್ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಏನಂತ ಹೇಳಿದ್ರೆ, ಒಂದನೇದು ಅಪ್ಡೇಟ್ SR ಬುಕ್ ಅಂತ ಹೇಳಿದ್ರೆ ನಿಮ್ಮ SR ಬುಕ್ ಅಪ್ಡೇಟ್ ಇದೆಯಾ ಇಲ್ವಾ ಅಂತೇಳಿ ನೋಡ್ಕೊಳ್ಬೇಕು. ಅದರಲ್ಲಿರೋ ಎಲ್ಲ DDOಗಳ ಸೈನು ಮತ್ತು ನಿಮ್ಮ ಎಲ್ಲ ಇನ್ಕ್ರಿಮೆಂಟ್ಗಳಿರ್ಬೋದು ಅಥವಾ ಅರಿಯರ್ಸ್ ಇರ್ಬೋದು ಅಥವಾ ಲೀವ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆಗಲಿಲ್ಲ ಅಂತ ಹೇಳಿದ್ರೆ ಈ ESRನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಎಲ್ಲಾನು ಸಹಿಗಳನ್ನ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದ್ಸಲ ನಾವು PDF ಅಥವಾ ಏನಾದ್ರು JPG ಫೈಲನ್ನು ಅಪ್ಲೋಡ್ ಮಾಡಿ ಅದನ್ನ ಫ್ರೀಸ್ ಮಾಡಿ ಲಾಸ್ಟ್ ಫೈನಲ್ ಸ್ಟೇಜಲ್ಲೆಲ್ಲ ಫ್ರೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಂತರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮುಂಚಿತವಾಗಿ ಕೂಡಲೇ ನೀವು ನಿಮ್ಮ SRಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಎಲ್ಲ ಸಹಿಗಳಿದ್ದಾವೆ, ಎಲ್ಲ ಡೇಟ್ಗಳು ಸರಿಯಾಗಿ ಮೆನ್ಷನ್ ಇದ್ದಾವೆ ಎಲ್ಲ ಅಂತ ನೋಡ್ಕೊಳ್ಳಿ. ನಂತರ ಸೆಕೆಂಡ್ ಒನ್ ಬಂದ್ಬಿಟ್ಟು ಆಲ್ ಎಜುಕೇಷನಲ್ ಆ್ಯಂಡ್ ವರ್ಕ್ ಆರ್ಡರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಜುಕೇಷನಲ್ ಸಂಬಂಧ, ನೀವು PUC ಮೇಲೆ ರಿಕ್ರೂಟ್ಮೆಂಟ್ ಆಗಿದ್ರೆ PUC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ನಂತರ ಡಿಗ್ರಿ ಮಾಡಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಆಮೇಲೆ ನೀವು ಇನ್ನು ಸರ್ವಿಸಲ್ಲಿ ಈಗೇನು ಕೆಲಸ ಮಾಡಿದ್ರೆ ಕೆಲಸ ಮಾಡುವಾಗ ಏನು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇರ್ಬೋದು, ಏನೇನಿದೆ ಎಲ್ಲ ಆರ್ಡರ್ಗಳನ್ನು ನಿಮ್ಮ ಕೈಯಲ್ಲಿ ಇರಬೇಕು. ಯಾಕಂದ್ರೆ ಅದನ್ನು ಸಹಿತ ಸ್ಕ್ಯಾನ್ ಮಾಡಿ PDF ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಹೇಳ್ತಾರೆ, ಎಲ್ಲ PDF ಅಥವಾ ಏನಿದ್ರು ಅದು 1 MB ಕಮ್ಮಿ ಇರಬೇಕು, ಲೆಸ್ ದೆನ್ 1 MB ಇರಬೇಕಾಗತ್ತೆ. ಹಾಗಾಗಿ ಅದನ್ನು ಈಗ ಯಾವ ರೀತಿ ಮಾಡೋದಂತ ನೋಡುವ. ಮುಂಚೆ ಈಗ ನೆಕ್ಸ್ಟ್ ಬಂದು ಏನು ಮಾಡುವ, ಫಸ್ಟ್ ಈಗ ಯಾವೆಲ್ಲ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇರಬೇಕಂತೇಳಿ ನೋಡ್ಕೊಳ್ಳುವ. ಡಾಕ್ಯುಮೆಂಟ್ ನೀಡೆಡ್ ಫಾರ್ ESR ಅಂತೇಳಿ ಈಗ ಓಪನ್ ಮಾಡಿದ ನಂತರ ಏನು ಕೇಳುತ್ತೆ, PUC ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ ನಿಮ್ಮದು. ಆಮೇಲೆ ಡಿಗ್ರಿ ಪಾಸಿಂಗ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಇರುತ್ತೆ. 3 ವರ್ಷ ಡಿಗ್ರಿ ಮಾಡಿದ ನಂತರ ಫೈನಲ್ ಆಗಿ ನಿಮ್ಗೆ ಏನು ಪ್ರೊವಿಷನಲ್ ಸರ್ಟಿಫಿಕೇಟ್ ಸಿಗುತ್ತೆ ಅದು ಸಹಿತ ಬೇಕಾಗುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ. ಆಮೇಲೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ, ಅದ್ರ ಡೀಟೇಲ್ಸನ್ನು ಫಿಲ್ಅಪ್ ಮಾಡಲಿಕ್ಕೆ ಇರುತ್ತೆ. ಆಮೇಲೆ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ ಸರ್ಟಿಫಿಕೇಟ್ಸು ಮತ್ತು ಅದರದ್ದು ಡೀಟೇಲ್ಸ್ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ. ರಿಕ್ರೂಟ್ಮೆಂಟ್ ಆರ್ಡರ್ ವೆಬ್ತವನು, 6th ಫ್ಯಾಮಿಲಿ ಫೋಟೋ, ಆಮೇಲೆ 7th ಒನ್ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್, ಆಮೇಲೆ ಪ್ರೊಬೇಷನರಿ ಡಿಕ್ಲರೇಷನ್, ಪ್ರೊಬೇಷನರಿ 2 ವರ್ಷ ಒಬ್ಬೊಬ್ರಿಗೆ 3 ವರ್ಷ ಇರುತ್ತೆ, ಪ್ರೊಬೇಷನರಿ ಡಿಕ್ಲೇರ್ ಆದಂಥ ಅದ್ರ ಆರ್ಡರ್ ಕಾಪಿ. ಆಮೇಲೆ ಟ್ರಾನ್ಸ್ಫರ್ಗಳಾಗಿರ್ತಾರೆ, ನೀವು ಟ್ರಾನ್ಸ್ಫರ್ ಆಗಲಿದ್ರೆ ಟ್ರಾನ್ಸ್ಫರ್ಗಳ ಆರ್ಡರ್ ಕಾಪಿಗಳು ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ, ಅವುಗಳನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ನಂತರ ಏನಾದರೂ ಪ್ರಮೋಷನ್ ಆಗಿದ್ದಿದ್ರೆ ಪ್ರಮೋಷನ್ ಆರ್ಡರ್ ಕಾಪಿ, ನಂತರ ಸಸ್ಪೆನ್ಷನು ಏನಾದರೂ ಡಿಮೋಷನ್ಗಳು ಏನಾದ್ರು ಇದ್ದರೆ ಅದ್ರ ಸಹಿತ ಅದ್ರ ಡೀಟೇಲ್ಗಳನ್ನು ನಾವು ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಆಮೇಲೆ ಇನ್ಕ್ರಿಮೆಂಟ್ಸು, ಆಮೇಲೆ ಚಾರ್ಜ್ 32 ಚಾರ್ಜ್ ಇರ್ಬೋದು, 68 ಏನೋ ನಿಮಗೆ ಚಾರ್ಜ್ ನೀಡಿದ್ದಿದ್ರೆ ಅದರದ್ದು ಸಹಿತ ನೀವು ಆರ್ಡರ್ಗಳನ್ನ ಮುಂಚಿತವಾಗಿ ಕೈಯಲ್ಲಿ ಇಟ್ಕೊಂಡು ಅವನ್ನ PDF ಮಾಡಿ ಇಟ್ಕೊಳ್ಬೇಕು. ಮತ್ತು ಪೇ ರಿವಿಷನ್ಸ್ ಆಗಿರುತ್ತೆ, ಅಲೋವೆನ್ಸಸ್, ಇವೆಲ್ಲದ್ರದ್ದು ಸುಮಾರು ಇವೇನು ಡಾಕ್ಯುಮೆಂಟ್ಸ್ಗಳನ್ನ ಈಗ ಹೇಳ್ತಾ ಇದ್ದೀನಿ, ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿ ಈಗಾಗಲೇ ಸ್ಕ್ಯಾನ್ ಮಾಡಿ ಇರಬೇಕಾಗತ್ತೆ. ಇವು ಬಂದ್ಬಿಟ್ಟು ಏನು ಹೇಳಿದ್ದೀನಿ, ಇದು ಎಲ್ಲ ಸರ್ಟಿಫಿಕೇಟ್ಗಳು, ಇವೆಲ್ಲ ಹೊರಗಡೆ ಇರುವಂಥ ಸರ್ಟಿಫಿಕೇಟ್ಗಳು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ನೋಡಿ, ಈಗ ಇದನ್ನು ಓಪನ್ ಮಾಡಿದ ನಂತರ ನಿಮಗೆ ಕಾಣುತ್ತೆ ಇದು ಯಾವ ರೀತಿ ಅಂತ ಹೇಳ್ತೆ. ಈಗ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟ್ರಲ್ಲಿ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ನಿಮ್ಮ SR ಬುಕ್ಕಲ್ಲಿ ಇರುವಂಥ ಅಲ್ಲಿ ಇದೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ಇದೆ, ಅದು ನಿಮ್ಗೆ ಸರ್ವಿಸ್ ಬುಕ್ಕಲ್ಲಿ ಕಾಣುತ್ತೆ. ಫಸ್ಟ್ಗೆ ನೀವು ಸರ್ವಿಸ್ ಬುಕ್ಕನ್ನು ತೆಗೆದ ನಂತರ ಇಲ್ಲಿ ಬಯೋಡಾಟಾ ಅಂತ ನಿಮ್ಮದು ಬಯೋಡಾಟಾ ಇರುತ್ತೆ. ನೆಕ್ಸ್ಟ್ ಹೋಗಿ ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನ್ಸ್ ಅಂತ ಇರುತ್ತೆ ಸೆಕೆಂಡ್ ಒನ್ನು. ಆಮೇಲೆ ಥರ್ಡ್ ಒನ್ನು ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಸರ್ವಿಸ್ ಆ್ಯಂಡ್ ಫಾರಿನ್ ಸರ್ವಿಸ್ ಅಂತ ಇರುತ್ತೆ. ಆಮೇಲೆ ಫೋರ್ತ್ ಒನ್ನು ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ಸ್ ಆಫ್ ಸರ್ವಿಸಸ್.
ಫಿಫ್ತ್ ಒನ್ ಬಂದುಬಿಟ್ಟು ಲೀವ್ ಅಕೌಂಟ್, ಸಿಕ್ಸ್ತ್ ಒನ್ನು ಹೋಮ್ ಟ್ರಾವೆಲ್ ಕನ್ಸೆಷನ್ ಆ್ಯಂಡ್ ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ ಇರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಈಗ ಎಲ್ಲಾನು ಅದಕ್ಕೆ ಹೇಳಿದ್ದೇನೆ ಮುಂಚಿತವಾಗಿ ಏನಂತ ಹೇಳಿದ್ರೆ ನಿಮ್ಮ SR ಅನ್ನು ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಎಲ್ಲ ಸರಿಯಾಗಿ ಡೀಟೇಲ್ಗಳನ್ನ ಫಿಲ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಇದೆಲ್ಲ ಹಾಕಿದ್ದು ಇದು ಫಸ್ಟ್ ಸ್ಟೇಜ್ ಬಂದುಬಿಟ್ಟು PDF ಅಪ್ಲೋಡ್ ಮಾಡೋದು. ಈ ಸರ್ವಿಸ್ ಬುಕ್ ಇರುತ್ತೆ ನಿಮ್ಮದು, ಸರ್ವಿಸ್ ಬುಕ್ಗಳಿರೋ ಪ್ರತಿಯೊಂದು ಒಂದೊಂದು ಪಾರ್ಟಿನ ಬಯೋಡಾಟಾದ ಒಂದು ಪಾರ್ಟ್ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬಯೋಡಾಟಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ PDF ಅನ್ನು 1 MB ಒಳಗಡೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅದು ಇಲ್ಲಿ ತೋರಿಸುತ್ತೆ ಅದು ಯಾವ ರೀತಿ ಮಾಡೋದಂತ ಹೇಳ್ತೆ ನಾನು. ಆಮೇಲೆ ಏನಂತ ಹೇಳಿದ್ರೆ ಇಲ್ಲಿ ಬಯೋಡಾಟಾನು ನಿಮ್ದು ಕಮ್ಮಿ ಇರುತ್ತೆ, ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನು ಕಮ್ಮಿ ಇರುತ್ತೆ, ಪ್ರಿವಿಯಸ್ ಕ್ವಾಲಿಫೈಯಿಂಗ್ ಸರ್ವಿಸ್ ಅಂದರೆ ಅಲ್ಲಿ PDF ಮಾಡಲಿಕ್ಕೆ ಪೇಜಸ್ ಕಮ್ಮಿ ಇರುತ್ತೆ. ಹಾಗಾಗಿ ನೀವು 1 MB ಅದು ಆಟೋಮೆಟಿಕಲಿ ಆಗುತ್ತೆ. ಆಗಲಿ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲೂ ಸ್ಕ್ಯಾನ್ ಮಾಡಿ ಹಾಕ್ಬೋದು. ಅದನ್ನು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಆದಷ್ಟು ಒಂದು ಪೇಜನ್ನು ಅಂದರೆ ಸಿಂಗಲ್ ಪೇಜನ್ನು ಸ್ಕ್ಯಾನ್ ಮಾಡಿ ಅಥವಾ ಒಂದು 3 ಅಥವಾ 5 ಅಥವಾ 6 ಪೇಜನ್ನು ಒಂದು PDF ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಅದು 3 MB ತನಕ ಆಗ್ಬೋದು. 3 MB ಆದದನ್ನು ನೀವು ಕಂಪ್ರೆಸ್ ಮಾಡಿ 1 MB ಒಳಗಡೆ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ 1 MB ಒಳಗೆ ಮಾಡ್ಕೊಂಡ್ರೆ ಅದು ಏನಾಗುತ್ತೆ ರೆಸೊಲ್ಯೂಷನ್ ನೋಡಲಿಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೀವು ಅದನ್ನು ಅಲ್ಲಿರೋ ಪ್ರತಿಯೊಂದು ಡೀಟೇಲ್ನನ್ನು ನೋಡ್ಬೋದು. ನೀವೇನಾದರೂ 10-15 ಪೇಜ್ಗಳನ್ನ ಒಂದೇ PDF ಮಾಡಿಬಿಟ್ಟು ಅದನ್ನ ಕಂಪ್ರೆಸ್ ಮಾಡಿಬಿಟ್ರೆ ನಿಮಗೆ ಸರಿಯಾಗಿ ಡೀಟೇಲ್ಗಳು ಕಾಣಲಿಕ್ಕಿಲ್ಲ. ಸೊ ಅದಕ್ಕಾಗಿ ಏನಂತ ಹೇಳಿದ್ರೆ ಈಗ ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಇರುತ್ತಲ್ಲ, ಏನು ನಿಮ್ಮದೇನು ಸರ್ವಿಸ್ ಮಾಡುವಾಗ ಹಿಸ್ಟ್ರಿ ಏನಿರುತ್ತೆ ಅದರಲ್ಲಿ ಪೇಜಸ್ ಜಾಸ್ತಿ ಇರುತ್ತೆ ಸ್ಕ್ಯಾನ್ ಮಾಡಲಿಕ್ಕೆ. ಅದನ್ನು ಸ್ಕ್ಯಾನ್ ಮಾಡುವಾಗ ಆದಷ್ಟು ಒಂದು 5th ಅಥವಾ 6th ಅಂದರೆ 5 ಅಥವಾ 6 ಪೇಜ್ಗಳನ್ನ ಮಾತ್ರ ಒಂದು PDF ಅಲ್ಲಿ ಸ್ಕ್ಯಾನ್ ಮಾಡಿ ಒಂದು PDF ಮಾಡಿಕೊಂಡು ಆ PDF ಅನ್ನು ನೀವು ಕಂಪ್ರೆಸ್ ಮಾಡಿದ್ರೆ 1 MB ಒಳಗೆ ಕಂಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಒಂದು ರೆಸೊಲ್ಯೂಷನ್ ಒಳ್ಳೆ ಇರುತ್ತೆ, ನೋಡಲಿಕ್ಕೂ ಕರೆಕ್ಟ್ ಆಗಿರುತ್ತೆ. ಮತ್ತು PDF ಎಷ್ಟು ಪಾರ್ಟ್ ಬೇಕಾದರೂ ನೀವು ಅಂದರೆ ಒಂದು ಈಗ ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಅಲ್ಲಿ ಏನಿದೆ ಅದರಲ್ಲಿ ಎಷ್ಟು ನಿಮಗೆ ಎಷ್ಟು ಆಗುತ್ತೆ ಅಷ್ಟು PDF ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಎಷ್ಟು PDF ಇರುತ್ತಲ್ಲ ಒಂದೊಂದಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೀವು ಇಲ್ಲಿ ಕ್ಲಿಕ್ ಮಾಡುವುದು ಅದನ್ನು ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಹೇಳೋದು ನಿಮ್ಮ ಸರ್ವಿಸ್ ಬುಕ್ಕನ್ನು ಸಹಿತ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಈಗೇನು ಡಾಕ್ಯುಮೆಂಟ್ಗಳನ್ನ ಹೇಳಿದ್ದೀನಿ ಈ ಡಾಕ್ಯುಮೆಂಟ್ಗಳನ್ನು ನೀವು ಲೆಸ್ ದೆನ್ 1 MB PDF ಮಾಡಿಕೊಂಡು ಎಲ್ಲ ರೆಡಿ ಇಟ್ಕೊಂಡು ನಂತರ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಅದನ್ನ ಪ್ರೊಸೆಸನ್ನು ಯಾವ ರೀತಿ ಮಾಡೋದಂತೇಳಿ ನಾನು ಹೇಳ್ತೇನೆ ನಿಮಗೀಗ. ಈಗ ESR ಅಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡೋದಂತ ನೋಡ್ಕೊಳ್ಳುವ. ಈಗ ESR ಅಂತ ಹೇಳಿದ್ರೆ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ DDO ಲಾಗಿನ್ ಇರುತ್ತೆ, ನಂತರ ಕೇಸ್ ವರ್ಕರ್ ಲಾಗಿನ್ ಇರುತ್ತೆ, ಮತ್ತೊಂದು ಸೂಪರ್ಡೆಂಟ್ ಲಾಗಿನ್ ಇರುತ್ತೆ. ಮೊದಲು ಏನಾಗುತ್ತೆ ಅಂದರೆ ಈಗ DDO ಲಾಗಿನ್ ಬಂದುಬಿಟ್ಟು ನೀವು ಈಗ ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ HRMS ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ HRMS ಲಾಗಿನ್ ಅಂತ ಇರುತ್ತೆ. HRMS ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ HRMS ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ HRMS ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆ. ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿ ಇದೆ ಇದರಲ್ಲಿ ಆಪ್ಷನ್. ಈಗ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಅದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಮೊದಲಿಗೆ ನಾವು DDO ಲಾಗಿನ್ ಆಗಬೇಕಾಗುತ್ತೆ, DDO ಯೂಸರ್ ಲಾಗಿನ್ ಆಗಬೇಕಾಗುತ್ತೆ. DDO ಲಾಗಿನ್ ಅಂತ ಹೇಳಿದ್ರೆ ನಿಮ್ಮ DDO ಕೋಡ್ ಏನಿರುತ್ತೆ HRMS 1 ನಲ್ಲಿ ಆ DDO ಕೋಡನ್ನೇ ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಆಗಿ ಫಸ್ಟ್ ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡಿ ಕ್ಯಾಪ್ಚನ್ನು ಹಾಕಿ ನೀವು ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೋಡಿ ಲಾಗಿನ್ ಆದ ನಂತರ ಇಲ್ಲಿ ಏನಂತ ಹೇಳಿದ್ರೆ ಮೊದಲಿಗೆ ಯೂಸರ್ ಮ್ಯಾನೇಜ್ಮೆಂಟ್ ಅಂತೇಳಿ ಇಲ್ಲಿ ಯೂಸರ್ ಮ್ಯಾನೇಜ್ಮೆಂಟಲ್ಲಿ ಕ್ರಿಯೇಟ್ ಯೂಸರ್ ಅಂಥೇಳಿ ಹೋಗ್ಬಿಟ್ಟು ಇಲ್ಲಿ ಏನಿದೆ ಇಲ್ಲಿ ಕ್ರಿಯೇಟ್ ಯೂಸರಲ್ಲಿ ನೋಡಿ ಇಲ್ಲಿ ರೋಲ್ ಅಂತ ಕೇಳುತ್ತೆ. ಇಲ್ಲಿ ಕೇಸ್ ವರ್ಕರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ KGID ನಂಬರ್ ಯಾರನ್ನ ಕೇಸ್ ವರ್ಕರ್ ಅಂತ ಮಾಡಬೇಕು ಅಥವಾ ಈಗ ನಿಮ್ಮ ಅಲ್ಲಿ ಪರ್ಮನೆಂಟ್ ಕ್ಲರ್ಕ್ ಇದ್ದರೆ ಅವರನ್ನು ನೀವು ಅವ್ರ KGID ನಂಬರ್ ಹಾಕಿ ನೀವು ಇಲ್ಲಿ ಗೆಟ್ ಅಂತ ಕೊಟ್ಟರೆ ಅವರ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನ ಸಬ್ಮಿಟ್ ಅಂತ ಕೊಟ್ಟ ನಂತರ ಅವ್ರು ಕೇಸ್ ವರ್ಕರ್ ಅಂಥೇಳಿ ರಿಜಿಸ್ಟರ್ ಆಗ್ತಾರೆ.
ಏನಾದರೂ ಈಗ ನಿಮ್ಮಲ್ಲಿ ಕ್ಲರ್ಕ್ ಇರಲಿಲ್ಲ, ಸುಪ್ರಿಡೆಂಟ್ ಇಲ್ಲ, ಈಗ ಸುಪ್ರಿಡೆಂಟ್ ಇಲ್ಲ ಅಂದ್ರೂ ಯಾರು KGID ನಂಬರ್ ಹಾಕಿ ಇಲ್ಲಿ ಸುಪ್ರಿಡೆಂಟ್ ಅಂತ ಹೇಳಿ SP ಲಾಗಿನ್ ಅಂತ ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ DDO ಲಾಗಿನ್ DDO ಅವ್ರದ್ದು KGID ನಂಬರನ್ನು ನೀವು 3 ಜನರಿಗೆ ಅಂದರೆ ಕೇಸ್ ವರ್ಕರ್ ಲಾಗಿನ್ ಇರ್ಬೋದು, ಸುಪ್ರಿಡೆಂಟ್ ಲಾಗಿನ್ ಇರ್ಬೋದು, 3 ಜನರಿಗೆ ಒಬ್ಬರನ್ನೇ ನೀವು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಕೆಲವೊಂದು ಟೈಮ್ ಏನಾಗುತ್ತೆ, ನೀವು ಯಾರ್ದಾದ್ರು ಬೇರೆದಾರ ನಂಬರ್ ಹಾಕಿ ಅದ ಕೆಲವೊಂದು ಟೈಮ್ ತೋರಿಸೋದಿಲ್ಲ. ಸೊ ಆದಷ್ಟು ನಿಮಗೆ ಅಲ್ಲಿ ಯಾರು ಕೇಸ್ ವರ್ಕರ್ ಅಂತ ಕೇಸ್ ವರ್ಕರ್ ಅಂತ ಇದ್ದರೆ ಅವರ KGID ನಂಬರ್ನ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಕೊಟ್ಟು ಅವ್ರನ್ನ ಕೇಸ್ ವರ್ಕರ್ ಅಂತ ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಯಾರೂ ಇಲ್ಲ, ನಾವು ಅಲ್ಲಿ HRMS ಅಲ್ಲಿ DDO ಅವರನ್ನೇ ಎಲ್ಲದಕ್ಕೂ ಕೇಸ್ ವರ್ಕರ್ ಲಾಗಿನ್ ಇರ್ಬೋದು, ಎಲ್ಲ ಸ್ಟೂಡೆಂಟ್ ಲಾಗಿನ್ಗೆ ಎಲ್ಲರೂ ಒಬ್ಬರನ್ನೇ ಯೂಸ್ ಮಾಡ್ತಾ ಇದ್ರೆ ಅವ್ರದ್ದೇ ನಂಬರನ್ನು ಇಲ್ಲಿ ಹಾಕಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟ ನಂತರ ಅಲ್ಲಿ ಈ ನಂಬರ್ಗೆ ಇಲ್ಲಿ ನೋಡು ಲಾಗಿನ್ ID ಬಂದ್ಬಿಟ್ಟು ಕೇಸ್ ವರ್ಕರ್ CW1220 ಅಂದರೆ ಏನು ಇಲ್ಲಿ DDO ಕೋಡ್ ಏನಿರುತ್ತೆ ಅಂದರೆ ಕೇಸ್ ವರ್ಕರ್ 1 ಅದೇ DDO ಕೋಡ್ ಇರುತ್ತೆ. ಫಸ್ಟಿಗೆ ಏನಿರುತ್ತೆ ನಿಮ್ದು ಲಾಗಿನ್ ಪಾಸ್ವರ್ಡ್ ಬಂದ್ಬಿಟ್ಟು ESR@123457689 ಅಂತ ಇರುತ್ತೆ. ನಂತರ ಅಲ್ಲಿ ಲಾಗಿನ್ ಆದ ನಂತರ ನಿಮ್ಗೆ ಅದು ಚೇಂಜ್ ಮಾಡಲಿಕ್ಕೆ ಕೇಳುತ್ತೆ. ಅದು ಅಲ್ಲಿ ನೀವು ಫಸ್ಟ್ ಲಾಗಿನ್ ಆದ ತಕ್ಷಣ ಅಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಅದೇನಾದರೂ ಅವರು ಮ್ಯಾನೇಜ್ಮೆಂಟ್ ಮಾಡಿಫೈ ಮಾಡಬೇಕಾದ್ರೆ ಕೇಸ್ ವರ್ಕರ್ ರೋಲನ್ನು ನೀವು ಏನಾದ್ರು ಚೇಂಜ್ ಮಾಡ್ಬೇಕಂತ ಇದ್ರೂ ಸಹಿತ ಇಲ್ಲೇ ಇದೆ. ಮೂರನೇದು ಬಂದ್ಬಿಟ್ಟು ಯೂಸರ್ ಮ್ಯಾಪಿಂಗ್ ಅಂತ ಹೇಳಿ. ಯೂಸರ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈಗ ಇಲ್ಲಿ ಯೂಸರ್ ಮ್ಯಾಪಿಂಗ್ ಅಲ್ಲಿ KGID ಮ್ಯಾಪಿಂಗ್ ಅಂತ ಹೇಳಿ ಮಾಡಿದೀವಿ. ಕೇಸ್ ವರ್ಕರ್ ಇಲ್ಲಿ ಏನಿದೆ, ಕೇಸ್ ವರ್ಕರ್ ಅಂಡರ್ ಯಾರು ಕೇಸ್ ವರ್ಕರ್ ಅಂತ ಹೇಳಿ ತಗೊಂಡು ಇಲ್ಲಿ ನೋಡಿ ಈಗ ನಮ್ದು ಹೀಗೆ ಇದೆ. ಆ ಕೇಸ್ ವರ್ಕರ್ ಅಡಿ ನೀವು ಏನು ಈಗ ವರ್ಕ್ ಮಾಡ್ತಾ ಇದ್ದೀರಾ, ಆ ರೇಂಜ್ ಇರ್ಬೋದು, ಆ ಆಫೀಸ್ನಲ್ಲಿ ಎಷ್ಟು ಜನ ಪರ್ಮನೆಂಟ್ ಸ್ಟಾಫ್ಗಳಿದ್ದೀರಾ, ಆ ಪರ್ಮನೆಂಟ್ ಸ್ಟಾಫ್ಗಳು ಎಲ್ಲರೂ KGID ನಂಬರನ್ನು ಒಂದೊಂದಾಗಿ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ಆ ಕೇಸ್ ವರ್ಕರ್ ಅಡಿ ಅವರೆಲ್ಲರೂ ಇಲ್ಲಿ ಬರ್ತಾರೆ ಅಂತ. ಅವ್ರ KGID ನಂಬರ್ಗಳನ್ನ ಹಾಕಿಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಆ ಕೇಸ್ ವರ್ಕರ್ ಅಡಿ ಅವರೆಲ್ಲ ಡೀಟೇಲ್ಸನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಕೇಸ್ ವರ್ಕರ್ ಮ್ಯಾಪಿಂಗು, ಸುಪ್ರಿಡೆಂಟ್ ಲಾಗಿನ್ನು ಮತ್ತು ಕೇಸ್ ವರ್ಕರ್ ಲಾಗಿನ್ ಕ್ರಿಯೇಟ್ ಮಾಡಿದ ತಕ್ಷಣ ಇಲ್ಲಿ ಆ ಸುಪ್ರಿಡೆಂಟ್ ಅಡಿ ಯಾವ ಕೇಸ್ ವರ್ಕರ್ ಕೆಲಸ ಮಾಡ್ಬೇಕಂತೇಳಿ ನೀವು ಇಲ್ಲಿ ಅವರು ಇಲ್ಲಿ ಲಾಗಿನ್ ID ತೊಗೊಂಡ್ಬಿಟ್ಟು ಆ ಕೇಸ್ ವರ್ಕರ್ ಯಾರಿದ್ದಾರೆ ಆ ಕೇಸ್ ವರ್ಕರ್ನ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಸಬ್ಮಿಟ್ ಮಾಡಬೇಕು. ಅಂದರೆ ಆ DDO ಅಡಿ ಸುಪ್ರಿಡೆಂಟ್ ಬರ್ತಾರೆ, ಸುಪ್ರಿಡೆಂಟ್ ಅಡಿ ಕೇಸ್ ವರ್ಕರ್ ಬರ್ತಾರೆ. ಯಾವ ಕೇಸ್ ವರ್ಕರು ನೀವು ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಲ್ಲಿ 9 ಜನ ಕೇಸ್ ವರ್ಕರ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಯಾವ ಕೇಸ್ ವರ್ಕರ್ಗೆ ನೀವು ಈ ಕೆಲಸನ ಕೊಡ್ತಾ ಇದ್ದೀರಾ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಮೊದಲು ಸಬ್ಮಿಟ್ ಕೊಡಬೇಕು. ಅದ ನಂತರ ಆ ಕೇಸ್ ವರ್ಕರ್ ಅಡಿ ಈ KGID ಮ್ಯಾಪಿಂಗ್ಗಳನ್ನ ಮಾಡಬೇಕು. ಫಸ್ಟು ಕೇಸ್ ವರ್ಕರ್ ಮ್ಯಾಪಿಂಗ್ ಮಾಡಿಬಿಟ್ಟು ಆಮೇಲೆ KGID ಮ್ಯಾಪಿಂಗ್ ಮಾಡಬೇಕು. ಸುಪ್ರಿಡೆಂಟ್ ಅಡಿ ಸುಪ್ರಿಡೆಂಟ್ ಅಡಿ ಕೇಸ್ ವರ್ಕರ್ನ ಮ್ಯಾಪ್ ಮಾಡಿಬಿಟ್ಟು ನಂತರ ಆ ಕೇಸ್ ವರ್ಕರ್ಗೆ ಯಾವ್ಯಾವ ಪರ್ಮನೆಂಟ್ ಸ್ಟಾಫ್ಗಳಿದ್ದಾರೆ ಅವ್ರನ್ನೆಲ್ಲ ನೀವು ಇಲ್ಲಿ ಮ್ಯಾಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟ ನಂತರ ಇಲ್ಲಿ ನೋಡಿ ಇದು ಕೇಸ್ ವರ್ಕರ್ ಲಾಗಿನ್. ಈ ಕೇಸ್ ವರ್ಕರ್ ಅಡಿ ಈಗ ಟೋಟಲ್ ಎಂಪ್ಲಾಯೀಸ್ ಬಂದ್ಬಿಟ್ಟು 43 ಜನ ತೋರಿಸ್ತಾ ಇದ್ದಾರೆ. ಹಂಗಂತ ಎಲ್ಲರೂ ಇರೋದಿಲ್ಲ, ಕೆಲವೊಂದು ಏನಾಗುತ್ತೆ ರಿಟೈರ್ಡ್ ಆಗಿರ್ತಾರೆ, ಏನೋ ಮಿಸ್ಟೇಕ್ ಆಗಿ ಉಳಿದಿರೋ KGID ನಂಬರ್ಗಳು. ಆ್ಯಕ್ಚುಲಿ ಬಂದ್ಬಿಟ್ಟು ಈಗ 28 ಜನರದ್ದು ಇಲ್ಲಿ SR ತೋರಿಸ್ತಾ ಇದ್ವು. ಅಂದ್ರೆ ನಾವು ಅಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡಿರೋದು 28 ಜನರನ್ನ ಮ್ಯಾಪಿಂಗ್ ಮಾಡ್ಕೊಂಡಿದ್ವಿ ನಾವು. ಅದಕ್ಕಾಗಿ ಇಲ್ಲಿ 28 ಜನರದಷ್ಟೇ ನಾವು ಆ್ಯಡ್ ಮಾಡಬೇಕು. ಇಲ್ಲೆಲ್ಲ ಮ್ಯಾಪಿಂಗ್ ಮಾಡಿದ ತಕ್ಷಣನೇ ಇಲ್ಲಿ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಇಲ್ಲೂ ಸಹಿತ ಯೂಸರ್ ಮ್ಯಾಪಿಂಗ್ ಇದೆ. ಸಾರಿ ಅದು ಏನಂತ ಹೇಳಿದ್ರೆ ಮುಂಚೆ ನಾನು ಅದು 2 DDO ಲಾಗಿನ್ ಅನ್ನು ಓಪನ್ ಮಾಡ್ಕೊಂಡಿದ್ದೆ, ಹಾಗಾಗಿ ಅದು ಅಲ್ಲಿ ಅದನ್ನು ತೋರಿಸ್ತಾ ಇದೆ ನೋಡಿ. ಇಲ್ಲಿ DDO ಅಂತ ತೋರಿಸ್ತಾ ಇದೆ ಇಲ್ಲಿ ರೋಲು. ಈಗ ಕೇಸ್ ವರ್ಕರ್ ಲಾಗಿನ್ ಆಗಿದ್ದೀನಿ. ಕೇಸ್ ವರ್ಕರ್ ಲಾಗಿನಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡು ಏನು ಮಾಡ್ಕೊಂಡಿರ್ತೀವಲ್ಲ ನಾವು, ಆ ಮ್ಯಾಪಿಂಗ್ ಮಾಡ್ಕೊಂಡವ್ರ ಡೀಟೇಲ್ಸ್ ಮಾತ್ರ ಇಲ್ಲಿ ಬರುತ್ತೆ. ಟೋಟಲ್ ಎಂಪ್ಲಾಯೀಸ್ ಬಂದುಬಿಟ್ಟು ಇಲ್ಲಿ 28 ಜನ ಬಂದಿದ್ದಾರೆ. SR ಇನ್ ಕೇಸ್ ವರ್ಕರ್ ಲಾಗಿನ್ ಅಂತೇಳಿ 28 ಜನ ಬಂದಿದ್ದಾರೆ. ಇನ್ನು ಕೇಸ್ ವರ್ಕ್ ಏನಿದೆ, ಯಾವುದೇ ಕೆಲಸ ಇನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಕೇಸ್ ವರ್ಕರ್ ಲಾಗಿನ್ನಲ್ಲೇ ನಮ್ಮ ಡೀಟೇಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ ನಾವು. ಫಸ್ಟಿಗೆ ಬಂದುಬಿಟ್ಟು ನೋಡಿ ಇದು ಡ್ಯಾಶ್ಬೋರ್ಡಲ್ಲಿ ತೋರಿಸ್ತಾ ಇರೋವಂಥದ್ದು. ಸೆಕೆಂಡ್ ಒನ್ನು ಎಂಪ್ಲಾಯಿ ಸರ್ವಿಸ್ ಬುಕ್ ಅಪ್ಲೋಡ್ ಅಂತ ಬರುತ್ತೆ. ಅದರಲ್ಲಿ ಸರ್ವಿಸ್ ಬುಕ್ಗಳನ್ನು ಅಪ್ಲೋಡ್ ಮಾಡಿದ ನಂತರ ಮಾತ್ರ
ಎಂಪ್ಲಾಯ್ ವೆರಿಫಿಕೇಷನ್ಗೆ ಬರುತ್ತೆ. ಆ ಎಂಪ್ಲಾಯ್ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರನೇ ನೀವು ಅದನ್ನು ಅಲ್ಲಿ ಫ್ರೀಸ್ ಅಂತೇಳಿ ಸಬ್ಮಿಟ್ ಇರುತ್ತೆ, ಫ್ರೀಸ್ ಅಂತ ಬಟನ್ ಇರುತ್ತೆ. ಅದು ಮಾಡಿದ ನಂತರ ಅದು ಸೂಪರಿಡೆಂಟ್ ಲಾಗಿನ್ ಹೋಗುತ್ತೆ. ಸೂಪರಿಡೆಂಟ್ ಲಾಗಿನ್ ಹೋದ ನಂತರ ಅಲ್ಲಿ ಪ್ರತಿಯೊಂದು ನೀವು ಏನು ಡೀಟೇಲ್ಗಳನ್ನ ಆ್ಯಡ್ ಮಾಡಿರ್ತಾರೆ, ಡೀಟೇಲ್ಸನ್ನು ಹಾಕಿರ್ತಾರೆ, ಅಲ್ಲಿ ಅವರು ಎಕ್ಸೆಪ್ಟು ರಿಜೆಕ್ಟ್ ಪ್ರತಿಯೊಂದನ್ನು ಎಕ್ಸೆಪ್ಟ್ ರಿಜೆಕ್ಟ್ ಅಂತ ಮಾಡಬೇಕಾಗತ್ತೆ. ಅವರು ಎಕ್ಸೆಪ್ಟ್ ಮಾಡಿ ಎಲ್ಲ ಆದ ನಂತರ ಅದು ಡಿ ಡಿ ಅವ್ರಿಗೆ ಹೋಗುತ್ತೆ. ಡಿ ಡಿ ಅವ್ರಿಗೆ ಹೋದ ನಂತರ ಫೈನಲ್ ಸ್ಟೇಜ್ ಬಂದ್ಬಿಟ್ಟು ಅಲ್ಲಿ ಅವ್ರು ಫ್ರೀಸ್ ಮಾಡಿದ ನಂತರ ಅದು ಆಟೋಮೆಟಿಕಲಿ HRMSಗೆ ಡೀಟೇಲ್ಸ್ಗಳೆಲ್ಲ ಹೋಗಿಬಿಡುತ್ತದೆ. ಸೊ ಈಗ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಎಂಪ್ಲಾಯಿ ಸರ್ವಿಸ್ ಬುಕ್ ಅಪ್ಲೋಡ್ ಅಂತ ಇದೆ. ಇಲ್ಲಿ ಎಂಪ್ಲಾಯಿ ಸರ್ವಿಸ್ ಬುಕ್ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನೋಡಿ ಈ ರೀತಿ ಬಂದಿದೆ. ಇಲ್ಲಿ ನಾವು ಏನು ಈಗಾಗಲೇ ಆ್ಯಡ್ ಮಾಡಿದ್ದೀವಿ ಅವ್ರದ್ದೆಲ್ಲ ಡೀಟೇಲ್ಸ್ಗಳು ಇಲ್ಲಿ ಬಂದಿದೆ. ನಾವು ಯಾರ್ಯಾರು ಇದು ಮಾಡ್ಬೇಕಂತೇಳಿ ನೋಡಿ ಇಲ್ಲಿ ಹೀಗೆ ಬಂದ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದವಾಗ ಇಲ್ಲಿ ಏನಿದೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಪಾರ್ಟ್ 1 ಅಂತ ಇದೆ, ಪಾರ್ಟ್ 2 ಅಂತ ಇದೆ, ಪಾರ್ಟ್ 3 ಅಂತ ಹೇಳಿದರೆ ಪಾರ್ಟ್ 1 ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಪಾರ್ಟ್ 1 ಅಂತ ಕ್ಲಿಕ್ ಮಾಡಿ ನಾ ಏನು ಹೇಳಿದೆ ಈ ಮುಂಚೆ ಏನು ಹೇಳಿದ್ವಿ ನಿಮಗೆ ಡೀಟೇಲ್ಸ್ಗಳನ್ನು ಒಂದೊಂದಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಆ ಚೂಸ್ ಫೈಲ್ ಅಂತ ಹೇಳಿ ಕ್ಲಿಕ್ ಮಾಡಿದ ನಂತರ ಅದರಲ್ಲಿ 1 MB ಲೆಸ್ ದೆನ್ 1 MB ತಗೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಅಪ್ಲೋಡ್ ಮಾಡಿದ ನಂತರನೇ ಪಾರ್ಟ್ ನಿಮಗೆ SR ಬುಕ್ಕಲ್ಲಿ ಕಾಣುತ್ತದೆ. ಇಲ್ಲಿದೆ ನೋಡಿ. ಈಗ ನಾ ಈಗಾಗಲೇ ನಂದು ಅಪ್ಲೋಡ್ ಮಾಡಿರೋದು ತೋರಿಸ್ತಾ ಇದೆ. ಇಲ್ಲಿ ಒಂದನ್ನು ನೋಡುವ ಈಗಷ್ಟೇ. ಕೆಲವೊಂದು ಟೈಮ್ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸಣ್ಣ ಪುಟ್ಟದ್ದು ಇಂಟರ್ನಲ್ ಸರ್ವರ್ ಎರರ್ ಅಂತ ಬರುತ್ತೆ. 500 ಇಂಟರ್ನಲ್ ಸರ್ವರ್ ಎರರ್ ಅಂತ ಬಂದಿರುತ್ತೆ. ಅಲ್ಲಿ ಸರ್ವರ್ ಎರರ್ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ನಂದು ಕಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ಅದು ಇಂಟರ್ನಲ್ ಸರ್ವರ್ ಎರರ್ ಅಂತ ಬರ್ತಾ ಇತ್ತು. ಅದಕ್ಕೆ ನಾನು ಅದನ್ನ ಅಲ್ಲಿ ಆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಿಟ್ಟು ಹಾಗೆ ಸಬ್ಮಿಟ್ ಮಾಡಿದ ನಂತರ ಅದು ಆಟೋಮೆಟಿಕಲಿ ತೊಗೊಂಡಿತ್ತು ಅದು. ಅದಕ್ಕೆ ಏನು ಮಾಡಿ ಏನಾದ್ರು ಪ್ರಾಬ್ಲಮ್ ಆಗ್ತಂದ್ರೆ ಆ PDF ಅಪ್ಲೋಡ್ ಅದಲ್ಲ ಅಂತಲ್ಲ ಸರ್ಟಿಫಿಕೇಟ್ಗಳು ಏನು ಬರ್ತವೆ ನೆಕ್ಸ್ಟ್ ಬಂದುಬಿಟ್ಟು ಆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ರೆ ಹಾಗೆ ನೀವು ನಿಮ್ಮ ಡೀಟೇಲ್ಗಳನ್ನ ಹಾಕ್ತಾ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಅದು ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅವಾಗ ತಗೋತಾ ಇರೋದಿಲ್ಲ ಅದು. ನೋಡಿ ಕೆಲವೊಂದು ಟೈಮ್ ಅದು ಹಾಗೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಈಗ ಅಪ್ಲೋಡ್ ಮಾಡಿದ್ದೀನಿ, ಮುಂಚೆ ನಮ್ದು ಏನು ಅಪ್ಲೋಡ್ ಮಾಡಿದ್ದೀನಿ ಅದು ಈಗ ಇಲ್ಲಿ ಬಂದಿದೆ. ಅದೇ ಇದು ಏನು ಮಾಡಿರ್ತೀವಿ ನಾವು ಅಪ್ಲೋಡ್ ಮಾಡ್ತೀವಿ, ಅದು ಅಪ್ಲೋಡ್ ಮಾಡಿದ್ದು ಕೆಳಗಡೆ ತೋರಿಸ್ತಾ ಇರುತ್ತೆ. ಅದು ಒಂದೊಂದೇ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಏನಿದೆ ಅಪ್ಲೋಡ್ ಮಾಡಿದ್ದು ತೋರಿಸ್ತಾ ಇರುತ್ತೆ ಅದು. ಈಗ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಆಫ್ ಸರ್ವಿಸಸ್ ಅಂತ ಹೇಳಿ ಅಲ್ಲಿದೆ, ಪಾರ್ಟ್ ಬೈ ಪಾರ್ಟ್ ಇದೆ ಅಲ್ಲಿ ಡೀಟೇಲ್ಸ್. ಅದೇ ಪಾರ್ಟ್ಗಳನ್ನು ನೀವು ಸ್ಕ್ಯಾನ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೆ ಹೇಳಿದ್ನಲ್ಲ ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಆಫ್ ಸರ್ವಿಸಸ್ ಅಂತೇಳಿ ನೀವು ಸ್ಕ್ಯಾನ್ ಮಾಡುವಾಗ ಅದನ್ನು ಆದಷ್ಟು 6 ಪೇಜ್ಗಿಂತ ಜಾಸ್ತಿ ತೊಗೊಳ್ಕೋಬೇಡಿ. 6 ಪೇಜ್ಗಳನ್ನ ಮಾತ್ರ ನೀವು ಸ್ಕ್ಯಾನ್ ಮಾಡಿಕೊಂಡು ಅವುಗಳನ್ನ ಒಂದು PDF ಮಾಡಿಕೊಂಡು ನೋಡಿ. ಇಲ್ಲಿ ನಾನು ಪಾರ್ಟ್ 4 ಅಲ್ಲಿ 1 2 3 4 5 6
ಪಿ ಡಿ ಎಫ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ನೀವು 6 ಪೇಜಸ್ಗಳನ್ನು ಒಂದು ಪಿ ಡಿ ಎಫ್ ಮಾಡಿಕೊಂಡು ಅದನ್ನು ಕಂಪ್ರೆಸ್ ಮಾಡಿದ್ರೆ ನಿಮಗೆ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಅದಕ್ಕಿಂತ ಜಾಸ್ತಿ ಪೇಜಸ್ಗಳನ್ನು ಇಟ್ಕೊಂಡು ಪಿ ಡಿ ಎಫ್ ಮಾಡಲಿಕ್ಕೆ ಹೋಗಬೇಡಿ. ನಂತರ ಈಗೇನು ಇದನ್ನೆಲ್ಲ ಸರ್ವಿಸ್ ಬುಕ್ಗಳನ್ನ ನೀವು ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನೀವೆಲ್ಲ ಅಪ್ಲೋಡ್ ಮಾಡಿದ ಮುಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಬರುತ್ತದೆ. ಎಂಪ್ಲಾಯ್ ವೆರಿಫಿಕೇಶನ್ ಅಂತ ಏನಿದೆಯಲ್ಲ, ಇಲ್ಲಿ ಎಂಪ್ಲಾಯ್ ವೆರಿಫಿಕೇಶನ್ಗಳಿಗೆ ಬರುತ್ತದೆ. ಅಲ್ಲಿ ಪಿ ಡಿ ಎಫ್ಗಳನ್ನ ಎಲ್ಲನೂ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡ್ಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಎಲ್ಲ ಹೇಳಿದ್ನಲ್ಲ, SR ಬುಕ್ಗಳನ್ನ ಅಪ್ಡೇಟ್ ಮಾಡ್ಕೊಂಡು ಪ್ರತಿಯೊಂದು ಸಹಿ ಇದೆಯಾ ಅಲ್ಲ ಅಂತ. ಮತ್ತು ವರ್ಷ ಡಿ ಡಿ ಒಗಳು ಅದನ್ನ ಸರ್ವಿಸ್ ಬುಕ್ಕನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ್ರೂ ಯಾರು ಮಾಡಿದ್ದಾರೆ, ಅವ್ರ ಹೆಸರು, ಯಾವ ಡೇಟಲ್ಲಿ ಅವರು SR ಅನ್ನು ವೆರಿಫೈ ಮಾಡಿದ್ದಾರೆ, ಮತ್ತು SR ಬುಕ್ಕಲ್ಲಿ ಯಾವ ಡೇಟಿಗೆ ಅದನ್ನು ನೀವು ಬರೆದಿದ್ದಾರೆ ಅಂತೂ ಸಹಿತ ಕೇಳುತ್ತೆ. ಅದು ಸುಮಾರು ಡೀಟೇಲ್ಸ್ಗಳನ್ನ ಕೇಳುತ್ತದೆ. ಅದಕ್ಕೆ ಮುಂಚಿತವಾಗಿ ಸರ್ವಿಸ್ ಬುಕ್ಕನ್ನು ನೀವು ಏನಿದೆ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನ ನಿಮ್ಮ ಹತ್ರ ಇಟ್ಟುಕೊಂಡು ಇದನ್ನು ಕೆಲಸನ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ನಿಂತು ಬಿಡುತ್ತೆ. ಅದು ಮುಂದೆ ಅದನ್ನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಡಾಕ್ಯುಮೆಂಟ್ಗಳನ್ನ ನಿಮ್ಮ ಹತ್ರ ಇಟ್ಟುಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಈ ರೀತಿ ಎಂಪ್ಲಾಯಿ ಲಿಸ್ಟ್ ವೆರಿಫಿಕೇಷನ್ಗೆ ಬಂದಿರುತ್ತೆ. ಅದು ಇಲ್ಲಿ ಬಂದುಬಿಟ್ಟು ಇಲ್ಲಿ ಐಕಾನ್ ಏನು ಕಾಣ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ, ಇಲ್ಲಿ ಏನಿದೆ ಸುಮಾರು ಸ್ಟೆಪ್ಗಳಿದೆ. ಇಲ್ಲಿ ಬಯೋಡಾಟಾದಲ್ಲಿಯೇ 1.1 ಅಂತ ಪರ್ಸನಲ್ ಇನ್ಫಾರ್ಮೇಷನು, ಸ್ಪೌಸ್ ಡೀಟೇಲ್ಸು, ಹೋಮ್ ಟೌನ್ ಡೀಟೇಲ್ಸು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಅಟ್ ದ ಟೈಮ್ ಆಫ್ ಫಸ್ಟ್ ಅಪಾಯಿಂಟ್ಮೆಂಟ್ ಆಗುವಾಗ ನೀವು ಯಾವ ಕ್ವಾಲಿಫಿಕೇಷನ್ ಹೊಂದಿದ್ರಿ ಅಂತೇಳಿ, ಆಮೇಲೆ ಸಬ್ಸಿಕ್ವೆಂಟ್ ಅಕ್ವೈರ್ಡ್, ಆಮೇಲೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಡೀಟೇಲ್ಸು, ಆಮೇಲೆ ಪ್ರೊಫೆಷನಲ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಅಂತೇಳಿ ಯಾರು ಇಂಜಿನಿಯರಿಂಗ್ ಡಿಗ್ರಿ ಮಾಡಿದಿದ್ರೆ ಅವು, ಆಮೇಲೆ ಬಂದುಬಿಟ್ಟು ಟ್ರೈನಿಂಗ್ ಅಂಡರ್ಗೋನು, ಅಂದರೆ ಡಿಪಾರ್ಟ್ಮೆಂಟಲ್ಲಿ ಬಂದ ನಂತರ ನೀವು ಏನೇನು ಟ್ರೈನಿಂಗ್ಗಳಿಗೆ ನಿಮ್ಮ ಆಗಿದ್ದಿದ್ರೆ ಅವುಗಳ ಡೀಟೇಲ್ಸು, ಆಮೇಲೆ ಎರಡನೇದು ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನಲ್ಲಿ ಸರ್ಟಿಫಿಕೇಟು, ಫ್ಯಾಮಿಲಿ ಪರ್ಟಿಕ್ಯುಲರ್ಸು, ನಾಮಿನಿ ಡೀಟೇಲ್ಸು, ನಿಮ್ಗೇನು ಈಗ KGID ಇರ್ಬೋದು ಅಥವಾ GPF ಇರ್ಬೋದು, ಏನಿರುತ್ತೆ ಅದರದ್ದು ನಾಮಿನಿಗಳ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಮತ್ತು ಮತ್ತೊಂದು ಏನಂತ ಹೇಳಿದ್ರೆ, ಆದಷ್ಟು ಡೀಟೇಲ್ಗಳನ್ನು HRMS ಲಾಗಿನ್ನಲ್ಲಿಯೇ ನೀವು ಅಪ್ಡೇಟ್ ಮಾಡಿ ಇದ್ದಿದ್ರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಎಲ್ಲನೂ ಅಪ್ಡೇಟ್ ಅಂತೇಳಿ ಬರೋದಿಲ್ಲ. ನೀವು ಏನು HRMS ಅಲ್ಲಿ ಡೀಟೇಲ್ಸ್ ಹಾಕಿರ್ತಾರೆ, ಕೆಲವೊಂದನ್ನು ಎಡಿಟ್ ಮಾಡ್ಲಿಕ್ಕಂತ ಬರುತ್ತೆ. ಅದು ಅವೇ ಡೀಟೇಲ್ಗಳೇ ಇಲ್ಲಿ ಬಂದಿರುತ್ತೆ. ಅದನ್ನು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಕೆಲವೊಂದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಮತ್ತು ನಂತರ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಸರ್ವಿಸಸ್, ಏನಾದ್ರು ಬೇರೆ ಡಿಪಾರ್ಟ್ಮೆಂಟಿಗೆ ಹೋಗಿದ್ದಿದ್ರೆ ಅಪಾಯಿಂಟ್ಮೆಂಟ್ ಡೀಟೇಲ್ಸು, ಪ್ರೊಬೇಷನರಿ ಡೀಟೇಲ್ಸು ನೋಡಿ, ಟ್ರಾನ್ಸ್ಫರ್ ಔಟು, ಟ್ರಾನ್ಸ್ಫರ್ ಇನ್ ಅಂತೇಳಿ ಟ್ರಾನ್ಸ್ಫರ್ ಆಗಿರೋ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ. ಪ್ರಮೋಷನ್ನು, ಆಮೇಲೆ ಡಿಮೋಷನ್ ಆಗಿದ್ದಿದ್ರೆ ಇನ್ಕ್ರಿಮೆಂಟು, ಡಿಸಿಪ್ಲಿನರಿ ಆ್ಯಕ್ಷನ್ಗಳು, ಮೈನರ್ ಪೆನಾಲ್ಟಿ ಆಗಿದೆ, ಮೇಜರ್ ಪೆನಾಲ್ಟಿ ಆಗಿದೆ, ಸಸ್ಪೆನ್ಷನ್ ಡೀಟೇಲ್ಸು, ಆಮೇಲೆ ಚಾರ್ಜ್ ಡೀಟೇಲ್ಸು ನೋಡಿ, ಅವಾರ್ಡ್ಸು, ಪರ್ಮಿಷನ್ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ತೊಗೊಳೋಕ್ಕಂತ ನೀವೇನಾದ್ರು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಂಡಿದ್ರೆ, ಆಮೇಲೆ NOC ಟು ಅಪ್ಲೈ ಗೌರ್ಮೆಂಟ್ ಪೋಸ್ಟ್, ಬೇರೆ ಪೋಸ್ಟ್ಗಳಿಗೆ ಹೋಗಲಿಕ್ಕೆ NOC ತೊಗೊಂಡಿದ್ದರೆ, ಪೇ ರಿವಿಷನ್ನು, ಅಲೋವನ್ಸಸ್ಸು, ಅರ್ನ್ ಲೀವು, ಹಾಫ್ ಪೇ ಲೀವು, ಇವೇನು ಈಗ ಲೀವ್ಸ್ ಇದೆಯೇ ಇಲ್ಲೇ ನೋಡಿ, ಒಂದು ಈ ಲೀವ್ ಡೀಟೇಲ್ಸ್ ಏನಿದೆ ಅಲ್ಲಿ HRMS ಅಲ್ಲಿ ಅಪ್ಡೇಟ್ ಮಾಡ್ಬೇಕು ನೀವು. ಅವುಗಳನ್ನ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಅವು ತೋರಿಸ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ಎಡಿಟ್ ಮಾಡ್ಲಿಕ್ಕೆ ಅಂತೇಳಿ ಏನು ಬರೋದಿಲ್ಲ ಅದು. ಸೊ ಈಗ ಒಂದನ್ನು ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಾನೀಗ.
ಈಗ ನೋಡಿ ನಾ ಪ್ರಮೋಷನನ್ನು ಏನು ಇಲ್ಲಿ ಇನ್ನು ಅಂದರೆ ಏನು ಒಂದೊಂದು ಸ್ಟೆಪ್ಗಳನ್ನ ಹಾಕ್ತಾ ಹೋದಂಗೆ ಟಿಕ್ ಆಗುತ್ತೆ, ಇಲ್ಲಿ ಗ್ರೀನ್ ಟಿಕ್ ಆಗುತ್ತೆ. ಇಲ್ಲಿ ನೋಡಿ ನಾ ಪ್ರಮೋಷನನ್ನು ಇನ್ನೂ ನಾನು ಏನೂ ಅಲ್ಲಿ ಅಂದರೆ ಅದರಲ್ಲಿ ಏನು ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಈಗ ನಾನು ಈಗ ಫಸ್ಟ್ ಟೈಮ್ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಹೀಗೆ ನಿಮಗೆ ಈಗ ಪ್ರತಿಯೊಂದು ಸ್ಟೆಪ್ಪಲ್ಲೂ ಓಪನ್ ಮಾಡಿದ ನಂತರ ಕೆಳಗಡೆ ನೋಡಿ, ಇಲ್ಲಿ ಏನಾದರೂ ಕೆಳಗಡೆ ಡೀಟೇಲ್ಸ್ಗಳು ಬಂದಿದಾವ ಏನಂತ ನೋಡಿಕೊಂಡು ಮೇಲೆ ಡೀಟೇಲ್ಸ್ಗಳನ್ನ ಹಾಕೋಕೆ ಹೋಗಿ. ಅಲ್ಲೆಲ್ಲ ಹಾಕಿ ಸಬ್ಮಿಟ್ ಅಂತ ಇಲ್ಲಿ ಏನಿದೆ, ಈ ಒಂದು ಸಲ ನೀವು ಏನು ಕೆಳಗಡೆ ನೋಡದೆ ನೀವು ಹಾಗೇ ಸಬ್ಮಿಟ್ ಅಂತೇಳಿ ಎಲ್ಲ ಡೀಟೇಲ್ಸ್ಗಳನ್ನ ಹಾಕಿ ಸಬ್ಮಿಟ್ ಕೊಟ್ಟರೆ ಸುಮ್ಮನೆ ಇಲ್ಲಿ ಎರಡೆರಡು ಡೀಟೇಲ್ಸ್ಗಳು ಇಲ್ಲಿ ಕೆಳಗಡೆ ಬಂದುಬಿಡುತ್ತೆ. ಅದು ಎಲ್ಲ ಸಬ್ಮಿಟ್ ಮಾಡ್ಕೊಂಡು ಮುಂಚೆ ಇಲ್ಲಿ ಏನಾದರೂ ಡೀಟೇಲ್ ಕೆಳಗಡೆ ಬಂದಿದೆ ಅಂತ ನೋಡಿ, ಏನು ಬರೆದಿದ್ರೆ ಮಾತ್ರ ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ಅದು ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು HRMS 1 ಅಲ್ಲೇ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನನ್ನ ಪ್ರಮೋಷನಲ್ಲಿ 15 ಇಯರ್ಸ್ ಟೈಮ್ ಬಾಂಡು ಮತ್ತು 10 ಇಯರ್ಸ್ ಟೈಮ್ ಬಾಂಡ್ ತೋರಿಸ್ತಾ ಇದೆ. ಇದೇನಿದೆ ಈ ಡೀಟೇಲ್ಸು ಟೈಮ್ ಬಾಂಡ್ ತೊಗೊಂಡಿರೋಂಥದ್ದನ್ನು ಈಗಾಗಲೇ ನಾವು HRMS 1 ನಲ್ಲಿ ಹಾಕಿರ್ತೀವಿ, ಅದು ಇಲ್ಲಿ ತೋರಿಸ್ತಾ ಇದೆ. ಅದರಲ್ಲಿ ಇನ್ನೂ ಹೆಚ್ಚಿನ ಡೀಟೇಲ್ಗಳನ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಬೇಕಾದ್ರೆ ಇಲ್ಲಿ ಎಡಿಟ್ ಅಂತೇಳಿ ಆಪ್ಷನ್ ಇದೆ, ಎಡಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇದೇ ಡೀಟೇಲನ್ನು ನಾವು ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಹಾಕಬೇಕಾಗತ್ತೆ. ನೋಡಿ ಈಗಾಗಲೇ ಇಲ್ಲಿ ಡೀಟೇಲ್ಸ್ಗಳು ಹಾಕಿದ್ದಿದೆ. ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮೇಲೆ ಬರುತ್ತದು. ಆ ಮೇಲೆ ಬಂದ ನಂತರ ಅಲ್ಲಿ ನಿಮ್ಮ ಡೀಟೇಲ್ಗಳನ್ನು ನೀವು ಎಡಿಟ್ ಮಾಡಬೇಕಾಗುತ್ತೆ. ಏನು ಅಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೀಟೇಲ್ ಪ್ರಮೋಷನ್ ಡೀಟೇಲ್ ಡಿಪಾರ್ಟ್ಮೆಂಟು ಅದು ಏನೇನು ಡಿಸ್ಟ್ರಿಕ್ಟ್ ಎಲ್ಲ ಕೇಳುತ್ತೆ, ಅದನ್ನ ಒಂದೊಂದಾಗಿ ಹಾಕ್ತಾ ಹೋಗಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ, ಮುಂಚಿತವಾಗಿ ನೀವು ಪ್ರತಿಯೊಂದು ಸ್ಟೆಪ್ಗಳಿಗೆ ಕ್ಲಿಕ್ ಮಾಡಿದ ನಂತರ ಆ ಸ್ಟೆಪ್ಗಳಲ್ಲಿ ಕೆಳಗಡೆ ಏನಾದರೂ ಎಡಿಟ್ ಅಂತ ಬಂದಿದೆಯಾ ನೋಡ್ಕೊಳ್ಳಿ. ಎಡಿಟ್ ಅಂತ ಬರಲಿಲ್ಲ ಅಂದರೆ ಮಾತ್ರ ಇಲ್ಲಿ ಡೀಟೇಲ್ಸನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಅದು ಆಟೋಮೆಟಿಕಲಿ ಮುಗಿಯುತ್ತೆ. ಅದಾದ ನಂತರ ಇಲ್ಲಿ ಒಂದೊಂದು ಸ್ಟೆಪ್ಪನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಬಾಣದ ಗುರುತಿದೆವಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಒಂದೊಂದು ನೋಡಿ, ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನು, ಸ್ಪೋರ್ಟ್ ಡೀಟೇಲು ಅಂತ ಹೇಳಿ ಏನಿದೆ, ಇಲ್ಲಿ ಈಗ ಪರ್ಸನಲ್ ಡೀಟೇಲ್ ಕ್ಲಿಕ್ ಮಾಡೋದು. ಅದು ನೀವೆಲ್ಲ ಡೀಟೇಲ್ಸ್ ಹಾಕಿದ ನಂತರ ಅದು ಗ್ರೀನ್ ಟಿಕ್ ಆಗುತ್ತೆ. ಅದೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗಬೇಕಾಗುತ್ತೆ ನೀವು. ಇದು ಅದೇ ಮುಂಚಿತವಾಗಿ ಏನು ಹೇಳಿದೆ ಅಂತ ಹೇಳಿದ್ರೆ, ಈಗ ನೀವು ಮಾಡಬೇಕಾದ್ದು SR ಬುಕ್ಕನ್ನು ಅಪ್ಡೇಟ್ ಇಟ್ಕೊಳ್ಳುವಂಥದ್ದು. ಆಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ ಆ್ಯಂಡ್ ವರ್ಕ್ಸ್ ಆರ್ಡರ್ಸ್ಗಳನ್ನ ಮತ್ತು PDF ಮಾಡಿ ಇಟ್ಕೊಳ್ಳೋಕೆ ಹೇಳಿದೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಆಗಿ HRMS 1 ನಲ್ಲೂ ಸಹಿತ ನಿಮ್ಮ ಡೀಟೇಲ್ಗಳ ಅಪ್ಡೇಟ್ ಆಗಿದೆಯಲ್ಲ ನೋಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಈಗ ಏನು ESR ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಪ್ಡೇಟ್ ಆಗಿಲ್ಲ ಅಂತೇಳಿ. ಅಪ್ಡೇಟ್ ಆಗಿಲ್ಲ ಅಂದರೆ ಈ ಕೆಲವೊಂದು ಟ್ರೈನಿಂಗ್ಗಳನ್ನು ಡೀಟೇಲ್ಸ್ಗಳನ್ನ ಹಾಕಿರೋದಿಲ್ಲ ನಾವು. ಕೆಲವೊಂದು ಡಿಪಾರ್ಟ್ಮೆಂಟಿಗೆ ಬಂದ ನಂತರ ನಾವು ಟ್ರೈನಿಂಗ್ಗಳಿಗೆ ಹೋಗಿರ್ತೀವಿ, 15 ದಿನ ಮತ್ತು ಒಂದು ವಾರ 10 ಏನಾದ್ರು ಟ್ರೈನಿಂಗ್ಗಳು ಹೋಗಿರ್ತೀವಿ. ಆ ಟ್ರೈನಿಂಗ್ ಡೀಟೇಲ್ಗಳು ಅಲ್ಲಿ ತೋರಿಸ್ತಾ ಇರಲಿಲ್ಲ ಅಂದರೆ ಅದನ್ನು HRMS 1 ನಲ್ಲಿ ಹಾಕಿ ಅದರ ನಂತರ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ದರೆ ಅಲ್ಲಿ ಎಡಿಟ್ ಮಾಡ್ಬೋದು. ಅಲ್ಲಿ ಎಡಿಟ್ ಮಾಡಲಿಕ್ಕೆ ಕೆಲವೊಂದು ಟೈಮ್ ಆಗಲಿಲ್ಲ ಅಂದರೆ ಅದನ್ನು HRMS ಅಲ್ಲೇ ನೀವು ಅಪ್ಡೇಟ್ ಮಾಡಿಕೊಂಡು ESR ಅನ್ನು ಕಂಪ್ಲೀಟ್ ಪ್ರೊಸೆಸನ್ನು ಮಾಡ್ಬೋದು. ಇದನ್ನು ಮಾಡಿ ಎಲ್ಲ ಆದ ನಂತರ ಇದು ಸೂಪರಿಂಟೆಂಡೆಂಟ್ ಲಾಗಿನ್ಗೆ ಹೋಗುತ್ತೆ. ಸೂಪರಿಂಟೆಂಡೆಂಟ್ ಲಾಗಿನ್ಗೆ ಹೋದ ನಂತರ ಅಲ್ಲಿ ಅವರು ಪ್ರತಿಯೊಂದು ಸ್ಟೆಪ್ಪನ್ನು ಎಕ್ಸೆಪ್ಟ್ ಅಥವಾ ರಿಜೆಕ್ಟ್ ನೀವು ಡೇಟ್ ಮಿಸ್ಟೇಕ್ ಹಾಕಿದ್ರೆ ಏನಾದರೂ ಆಗಿದ್ದರೆ ಅದು ಎಕ್ಸೆಪ್ಟ್ ರಿಜೆಕ್ಟ್ ಅಂತ ಹಾಕ್ತಾ ಹೋಗಬೇಕಾಗುತ್ತೆ. ಅದೆಲ್ಲ ಕಂಪ್ಲೀಟ್ ಆದಂಥ ಅವ್ರು ಎಲ್ಲನೂ ಎಕ್ಸೆಪ್ಟ್ ಮಾಡಿದ್ರೆ ಅದ ನಂತರ DDO ಹೋಗುತ್ತೆ. DDO ಅಲ್ಲಿ ಅದನ್ನು ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದನ್ನು ಫ್ರೀಸ್ ಮಾಡಿದರೆ ಅದು ನಂತರ ಅಲ್ಲಿಂದ ಪಾಸ್ ಆಗಿ HRMSಗೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ DDO ಇಂದ ಫ್ರೀಸ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಗೆ ಏನಾದರೂ ಅಪ್ಡೇಟ್ಗಳಿದ್ರೆ ಅದನ್ನು ನೋಡ್ಕೊಳ್ಳಿ. ಮತ್ತು ಒಂದು ಏನು ಒಳ್ಳೆಯದಂತ ಹೇಳಿದ್ರೆ ಈ ESR ಮಾಡಬೇಕಾದ್ರೆ ಯಾವ ವ್ಯಕ್ತಿಯ ESR ಅನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡ್ತೇವೆ ಆ ವ್ಯಕ್ತಿ ಅಪ್ಡೇಟ್ ಮಾಡುವಾಗ ಪಕ್ಕದಲ್ಲಿ ಇದ್ದು ಇದನ್ನ ಎಲ್ಲ ಹೆಲ್ಪ್ ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಏನಾದರೂ ESR ಅಲ್ಲಿ ಅಪ್ಡೇಟ್ ಇಲ್ಲದೆ ಇದ್ದರೆ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅವ್ರಿಗೂ ಸಹಿತ ಇದರಿಂದ ಒಂದು ಮಾಹಿತಿ ಸಿಗುತ್ತೆ. ಅವ್ರಿಗೂ ಸಹಿತ ಮತ್ತೆ ಏನಾದರೂ ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ESR ಅನ್ನ ಈ ರೀತಿ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.